ಈ ಬಲ್ಪು ಹೇಳುವ ಈ ಕಥೆಯಲ್ಲಿ ಮಹಿಳೆಯರು ಅತ್ಯಂತ ಪ್ರಮುಖ ಸ್ಥಾನಕ್ಕೆ ಬರಬೇಕು, ನಾಯಕರಾಗಬೇಕು. ಯಾಕಂತಂದ್ರೆ ಶೋಷಿತ ಸಮಾಜ ಅಂತ ನೀವೇನು ಕರೀತಾ ಇದ್ರಿ, ಅದರಲ್ಲಿ ಅತ್ಯಂತ ಶೋಷಣೆಗೆ ಒಳಗಾದರು ಮಹಿಳೆಯರಾಗಿದ್ರು. ಬಲ್ಪು ಅದರ ಒಂದು ಬಹಳ ದೊಡ್ಡ ಒಂದು ಆಯಾಮವನ್ನು ನಮಗೆ ತೆರೆದಿಟ್ಟಿದೆ. ಇವತ್ತು ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಪಂಗಡವನ್ನ ನೀವು ಪ್ರೀ ಬ್ರಿಟಿಷ್ ಇಂಡಿಯಾಕ್ಕೆ ನೋಡಿಸಿದ್ರೆ, ಆನಂತರ ಪೋಸ್ಟ್ ಬ್ರಿಟಿಷ್ ಇಂಡಿಯಾದಲ್ಲಿ ಅಥವಾ ಇಂಡಿಪೆಂಡೆಂಟ್ ಕಾಲದಲ್ಲಿ ನೋಡಿದ್ರೆ ಅತ್ಯಂತ ಹೆಚ್ಚು ಮಹಿಳೆಯರು ಇಡೀ ನಮ್ಮ ಸಿವಿಲೈಸೇಷನ್ ಪ್ಯಾಟರ್ನ್ ನಲ್ಲಿ ಬರ್ತಾರೆ. ಹೆಚ್ಚು ಶೋಷಣೆಗೆ ಒಳಗಾದವರು ಮಹಿಳೆಯರಾಗಿದ್ರು. ಹಾಗಾಗಿ ಮಹಿಳೆಯರನ್ನ ಸಬಲೀಕರಣ ಮಾಡಬೇಕು ಅಂತ ಹೇಳಿದಾಗ ನಮಗೆಲ್ಲ ಮೈ ಜುಮ್ ಅಂತ ಹೇಳ್ತಾ ಇತ್ತು. ಇದು ಎಂಥ ಹೊಸ ಚಿಂತನೆ ಭಾರತದಲ್ಲಿ ಪ್ರಾರಂಭ ಆಯಿತು. ಮಹಿಳೆಯರಿಗೆ ಆಗ್ತಿದ್ದ ಎಲ್ಲ ಸಮಸ್ಯೆಗಳನ್ನು ಎದುರಿಗಿಟ್ಟು ಈ ಮಹಿಳೆಯರನ್ನ ಮುಂದೆ ತಗೊಂಡು ಬಂದರೆ ಅಭಿವೃದ್ಧಿಗೆ ಒಂದು ಹೊಸ ವ್ಯಾಖ್ಯಾನ ಮಾಡ್ತೀವಿ ಅಂತ ಈ ಭಾರತ ಯಾವತ್ತು ಕಲ್ಪಿಸಿಕೊಳ್ತೋ ಅವತ್ತೇ ಭಾರತದಲ್ಲಿ ಹೊಸ ನಾಗರಿಕತೆ ಪ್ರಾರಂಭ ಆಯಿತು ಅಂತ ನಾವು ಕಲ್ಪಿಸಿಕೊಂಡಿದ್ದೇವೆ. ಅದರ ಜೊತೆಗೆ ಇವತ್ತು ದೇಶದ ಎಲ್ಲ ಭಾಗದಲ್ಲೂ ಕೂಡ ಪರಿಶಿಷ್ಟ ಜಾತಿ ಪಂಗಡದ ಇಡೀ ಸಮುದಾಯವನ್ನು ಈ ಒಟ್ಟು ವ್ಯವಸ್ಥೆಯೊಳಗಡೆ